ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಟಾಕ್ ವಿತ್ ತೀರ್ಥ ವಿಶೇಷ ಪಾಡ್ಕಾಸ್ಟ್ ನಲ್ಲಿ ಇವತ್ತೊಬ್ರು ನಿಮಗೆ ಸ್ಪೆಷಲ್ ಗೆಸ್ಟ್ ಅನ್ನ ಪರಿಚಯ ಮಾಡ್ಕೊಡ್ತೀನಿ. ಇವರು ಫಿಟ್ನೆಸ್ ಮಾಡೆಲ್, ಇನ್ಫ್ಲೂಯೆನ್ಸರ್, ಯೂಟ್ಯೂಬರ್, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿರೋ ರೀಲ್ಸ್ ಮೂಲಕ ಸ್ವಲ್ಪ ರೋಸ್ಟ್ ಕೂಡ ಮಾಡ್ತಾರೆ, ಕಾಮಿಡಿ ರೋಸ್ಟ್. ಸೊ ಆ ಪರ್ಸನ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸಂಗೀತಾ ಗೋಪಾಲ್ ಅವರು ಸದ್ಯ ನಮ್ಮ ಟಾಕ್ ವಿತ್ ತೀರ್ಥ ಪಾಡ್ಕಾಸ್ಟ್ ನಲ್ಲಿ ಕೂತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ತೀರ್ಥ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಟು ದಿಸ್ ಶೋ. ಥ್ಯಾಂಕ್ ಯು Okay. ಸೋ ಮಚ್. ಥ್ಯಾಂಕ್ಸ್ ಟು ಡಾಗ್ ಸತೀಶ್ ಅವರಿಂದ ನೀವು ನನ್ನ ರೀಲ್ ನೋಡಿ ಇಲ್ಲಿ ನನ್ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ಹೇಗಿದ್ದೀರಾ? ಒಂದು ಸೀಕ್ರೆಟ್ ನೀವೇ ಹೇಳ್ಬೇಕು ಅಲ್ಲ. ನಾನು ಹೇಗಿದ್ದೀನಿ ಅಂತ. ನೀವೇ ಹೇಳ್ಬೇಕು. ಚೆನ್ನಾಗಿದ್ದೀರಾ, ಬಟ್ ಒಂದು ಸೀಕ್ರೆಟ್ ಇದೆ, ಅದು ಲಾಸ್ಟ್ ಹೇಳ್ತೀನಿ, ಈಗಲೇ ಹೇಳ್ಬಾರ್ದು. ಸೊ ಇವಾಗ ಸಂಗೀತಾ ಗೋಪಾಲ್ ಅವ್ರು ಯಾರಂತ ನನಗೆ ಗೊತ್ತಾಯ್ತು. ಸೊ ನಮ್ಮ ಜನಗಳಿಗೆ, ವೀಕ್ಷಕರಿಗೆ ಹೇಳೋದಾದ್ರೆ ನಿಮ್ ಬಗ್ಗೆ ಸ್ವಲ್ಪ. ಸಂಗೀತ ಗೋಪಾಲ್ ಅಂದ್ರೆ ನನ್ಗೆ ಇಷ್ಟವಾದ ಪ್ರೊಫೆಷನ್ ಅಂದ್ರೆ ಫಿಟ್ನೆಸ್. ಓಕೆ ಐ ವುಡ್ ಲೈಕ್ ಟು ಬಿ ನೋನ್ ಅಂಡ್ ಅಸೋಸಿಯೇಟೆಡ್ ವಿತ್ ಫಿಟ್ನೆಸ್. ಓಕೆ 31 ವರ್ಷದಿಂದ ಫಿಟ್ನೆಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಕನ್ಸಿಸ್ಟೆಂಟ್ ಆಗಿ. ಹ್ಮ್. 2 ಮಗು ಆದ್ರೂನು ನಾನ್ ಸ್ಟಾಪ್ ಕನ್ಸಿಸ್ಟೆಂಟ್ ಆಗಿ ಒಂದ್ ದಿವಸನೂ ಮಿಸ್ ಮಾಡದೆ. ಸಾಯಂಕಾಲ ಮಾಡಕ್ಕಾಗ್ಲಿಲ್ಲ ಅಂದ್ರು ಬೆಳಗ್ಗೆ ಮಾಡ್ತೀನಿ, ಬೆಳಗ್ಗೆ ಮಾಡಕ್ಕಾಗ್ಲಿಲ್ಲ ಅಂದ್ರು ಸಾಯಂಕಾಲ ಮಾಡ್ತೀನಿ. ಓಕೆ ಒಂದ್ ದಿವಸ ಮಿಸ್ ಮಾಡದೆ ವರ್ಕೌಟ್ ಮಾಡ್ತೀನಿ. ಹ್ಮ್. ಅಂಡ್ ಪ್ರಮೋಟಿಂಗ್ ಹೆಲ್ದಿ ಈಟಿಂಗ್, ಹೆಲ್ದಿ ಫಿಟ್ನೆಸ್. ಹ್ಮ್. ಐ ವಾಸ್ ನಾನು ಒಂದು ಡಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದೆ. ಆಮೇಲೆ 2016 ಅಂದ ಹ್ಮ್. 22 ಇಯರ್ಸ್ ನಡೆಸ್ತಾ ಇದ್ದೆ. ಆಮೇಲೆ ಸಾಕಪ್ಪ ಅಂತ ಇವಾಗ ಮಾಡಿದ ದುಡ್ಡು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ರಿಟೈರ್ ಆಗಿ, ಬಟ್ ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ ನಾನು ಇವಾಗ. ಆನ್ಲೈನ್ ಅದ್ರಲ್ಲಿ ಸ್ಟಾರ್ಟ್ ಆಗಿ ಕೋವಿಡ್ ಟೈಮ್ ಅಲ್ಲಿ ಸ್ವಲ್ಪ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ, ಹ್ಮ್. ಅದೇನೋ ಅಷ್ಟು ಸರಿಗ್ ಹೋಗ್ಲಿಲ್ಲ ನನ್ಗೆ ಆ ಯೂಟ್ಯೂಬ್, ಬಿಕಾಸ್ ನನ್ಗೆ ಆ ತರ ಟೀಮ್ ಇರ್ಲಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಒಳಗ್ ಬಂದು, ಹ್ಮ್. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ಫಿಟ್ನೆಸ್ ಬಗ್ಗೆ ಯಾರಿಗೂ ಒಳ್ಳೆ ಮಾತು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹೌದು. ಇವಾಗ ಈ ತರನೇ ತಿನ್ಬೇಕು, ಈ ತರನೇ ವರ್ಕೌಟ್ ಮಾಡಿ, ಈ ತರನೇ ಯಾರಿಗೂ ಇಷ್ಟ ಆಗಲ್ಲ. ಹ್ಮ್. ಅದ್ ಎಲ್ಲರಿಗೂ ಗೊತ್ತಿದೆ. ಹೌದು. ಈ ಡೈಲಿ ವರ್ಕೌಟ್ ಮಾಡ್ಬೇಕು, ಒಳ್ಳೆ ಊಟ ಮಾಡ್ಬೇಕು, ಹ್ಮ್. ಮನೆ ಊಟನೇ ಮಾಡ್ಬೇಕು, ಎಲ್ಲ ಗೊತ್ತಿದೆ. Correct. ಬಟ್ ಆದ್ರೂ ಒಬ್ರಿಗೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹ್ಮ್. ಬಿಕಾಸ್ ಎಲ್ಲರಿಗೂ ಆತರ ಕನ್ಸಿಸ್ಟೆನ್ಸಿ, ಆತರ ವಿಲ್ ಪವರ್ ಬರಲ್ಲ. ಕರೆಕ್ಟ್. ರಿಸಲ್ಟ್ಸ್ ಬರಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಹ್ಮ್. ಆ ರಿಸಲ್ಟ್ಸ್ ಬಂದಾದ್ಮೇಲೆ ಅವ್ರು ವಾಪಸ್ ಹೋಗಲ್ಲ ಹೌದು. ಆತರ ಇರೋದಕ್ಕೆ. ಬಟ್ ಟಿಲ್ ದಟ್ ಜರ್ನಿ, ಹ್ಮ್. ಅದಕ್ಕೆ ಅವ್ರು ಒಳ್ಳೆ ಮಾತು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ Correct. ಅದು ಫೇಲ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ. ಓಕೆ ಆಮೇಲೆ ಸುಮ್ನೆ ಇದೆ ಏನೋ ತಮಾಷೆಗೆ ಒಂದ್ ದಿವಸ ನಾನು ಡಾನ್ಸ್ ರೀಲ್ ಮಾಡುವಾಗ ನಮ್ ಮೇಡ್ ಬಂದು ಜಾಯ್ನ್ ಆದ್ರು, ನಾನು ಡಾನ್ಸ್ ಮಾಡ್ತೀನಿ ಅಂತ. ಓಕೆ ಆ ರೀಲ್ ಅಪ್ಲೋಡ್ ಆಗಿ ಹ್ಮ್. ಅದು ವೈರಲ್ ಹೋಗಿ, ಓಕೆ ಅದರಿಂದ ಕಾಮಿಡಿ ನನ್ಗೆ ಐ ಆಮ್ ಅ ವೆರಿ ಜೋವಿಯಲ್ ಪರ್ಸನ್. ನಾನು ತುಂಬಾ ಆಲ್ವೇಸ್ ಪಾಸಿಟಿವ್, ನಗ್ತಾ ಇರ್ತೀನಿ. ಹ್ಮ್. ಯಾವಾಗ್ಲೂ ಹ್ಯಾಪಿ ಆಗಿರ್ತೀನಿ, ಮೇ ಬಿ ಬಿಕಾಸ್ ಆಫ್ ಮೈ ಫಿಟ್ನೆಸ್. ಹೌದು. ಸೊ ಅದರಿಂದ ಕಾಮಿಡಿ ರೀಲ್ ಸ್ಟಾರ್ಟ್ ಆಗಿ ಐ ಆಮ್ ಸಿಟಿಂಗ್ ಹಿಯರ್ ಟುಡೇ. Okay. ಹಂಗೆ ಆಯ್ತು. ಅಂದ್ರೆ ಹೇಳಿದ್ರಿ, ಅಂದ್ರೆ ನಿಮ್ಮ ಅಲ್ಲಿಂದ ಇಲ್ಲಿ ತನಕ 30 ಇಯರ್ಸ್ ಜರ್ನಿನ, 31. 31 ಇಯರ್ಸ್. ಸೊ ಫಿಟ್ನೆಸ್ ಗೆ ಇವಾಗ ನಮ್ಮ ವುಮೆನ್ಸ್ ಜಾಸ್ತಿ ಬರೋದಿಲ್ಲ, ಇಂಟ್ರೆಸ್ಟ್ ತೋರ್ಸಲ್ಲ. ಹ್ಮ್. ಸೊ ನೀವು ಇಂಟ್ರೆಸ್ಟ್ ತೋರಿಸ್ಬೇಕು, ಫಿಟ್ನೆಸ್ ಕಡೆ ಬರ್ಬೇಕು ಅಂತ ಯಾವಾಗ ಅನಿಸ್ತು, ಮತ್ತೆ ಯಾಕೆ ಅನಿಸ್ತು ಅಂತ? ನಾನು ಬೇಸಿಕ್ಲಿ ಒಂದು ಫ್ಯಾಷನ್ ಡಿಸೈನರ್. ಆಕ್ಚುಲಿ ನಾನು Okay. ಫ್ಯಾಷನ್ ಡಿಸೈನರ್. ನನ್ನ ಮದುವೆ ಆದ್ಮೇಲೆ ಎಲ್ಲ ಆಲ್ ಹೌಸ್ ವೈಫ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದರ್ ದೆಲ್ ಬಿಕಮ್ ಫ್ಯಾಷನ್ ಡಿಸೈನರ್, ಹ್ಮ್. ಇಲ್ಲಾಂದ್ರೆ ಮೇಕಪ್ ಆರ್ಟಿಸ್ಟ್. Correct. ಯಾವ್ದಾರ ಒಂದು ಗ್ಯಾರಂಟಿ ಆಗೇ ಆಗ್ತಾರೆ. ಹೌದು. ನಾನು ಅದೇ ತರಾನೇ ಹೋಗಿ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಹ್ಮ್. ಅದರಲ್ಲಿ ನನ್ಗೆ ಇಂಟ್ರೆಸ್ಟ್ ಇತ್ತು. ಹ್ಮ್. ಬಟ್ ಯಾವಾಗ ನೋಡಿದ್ರು ಜಿಮ್ ಹೋಗೋದು. ನಮ್ಮ ಬೇಸಿಕ್ಲಿ ಕ್ಲಾಸಿಕಲ್ ಡಾನ್ಸರ್. ಓಕೆ ಕ್ಲಾಸಿಕಲ್ ಡಾನ್ಸ್ ಅಲ್ಲಿ ಯಾವಾಗ್ಲೂ. ಆಮೇಲೆ ಮೊದಲನೇ ಮಗು ಆಯ್ತು. ಓಕೆ ಮೊದಲನೇ ಮಗ ಆದ, ಆಮೇಲೆ ದಪ್ಪ ಆದೆ, ಆಸ್ ಯೂಶುವಲ್ ಆಸ್ ಎವ್ರಿ ಹೌಸ್ ವೈಫ್ ದಪ್ಪ ಆದೆ. Correct. ಸೊ ಏರೋಬಿಕ್ ಶುರು ಮಾಡಿದೆ. ಅಲ್ಲಿ ನನ್ಗೆ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ. ಹ್ಮ್. ಇಲ್ಲಿ ಡಿಸೈನಿಂಗು ಮಾಡ್ಬೇಕು, ಮಗುನು ನೋಡ್ಕೋಬೇಕು, ಆಮೇಲೆ ಡ್ಯಾನ್ಸ್ ಡಾನ್ಸ್ ಕ್ಲಾಸು ಮಾಡ್ಕೋ. ಸೊ ಅರ್ಧ ದಿವಸ ಒಂದು ಜಿಮ್ ಅಲ್ಲೇ ಹೋಗೋದು, ಅಲ್ಲಿ ಹೋಗೋದು ಬರೋದು, ಟ್ರಾಫಿಕ್, ಅದು ಅರ್ಧ ದಿವಸ ಅಲ್ಲೇ ಹೋಗೋದು. ಅದು ಹ್ಮ್. ಬಂದಾದ್ಮೇಲೆ ಮಕ್ಕಳು ನೋಡ್ಕೊಳ್ಳೋದು, ಅಡಿಗೆ ಮಾಡೋದು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಹಂಗೆ 3 ವರ್ಷ ಡಿಸೈನಿಂಗ್ ಮಾಡ್ತಾ ಆಮೇಲೆ ಒಂದ್ ದಿವಸ ಪೇಪರ್ ಲೈಕ್ ಯೂನಿವರ್ಸ್ ಹೇಳತ್ತೆ ನಿಮ್ಗೆ, ಹ್ಮ್. ಗಾಡ್ ಯಾವಾಗ್ಲೂ ಹೇಳುತ್ತೆ ನಿಮ್ಗೆ ಈ ದಾರಿ ತೋರಿಸ್ತಾರೆ. ದಾರಿ ಯಾವಾಗ್ಲೂ ದೇವ್ರು ತೋರಿಸ್ತಾರೆ. ಹೌದು. ನನ್ಗಂತೂ ತೋರಿಸಿದ್ದಾರೆ, ಯಾವಾಗ್ಲೂ ಕರೆಕ್ಟ್ ದಾರಿನೇ ತೋರಿಸಿದ್ದಾರೆ. ಓಕೆ ಹಂಗೆ ಒಂದರೆ ಆವಾಗೆಲ್ಲ ಪೇಪರ್ ಇತ್ತು, ಟೈಮ್ಸ್ ಆಫ್ ಇಂಡಿಯಾ ನನ್ನ ಟೇಬಲ್ ಮುಂದೆ ಇತ್ತು. ಏನಪ್ಪಾ ಇಷ್ಟು ಸ್ಟ್ರೆಸ್ ಆಗ್ತಾ ಇದೆ. ಐ ವಾಸ್ ಓನ್ಲಿ 21 ದ ಟೈಮ್, 21 ವರ್ಷ ಆವಾಗ. ಓಕೆ ಸ್ಟ್ರೆಸ್ ಆಗ್ತಾ ಇತ್ತು. ಈ ಟೇಬಲ್ ಅಲ್ಲಿ ಬಿಕಮ್ ಅನ್ ಏರೋಬಿಕ್ಸ್ ಇನ್ಸ್ಟ್ರಕ್ಟರ್, ಡಾನ್ಸ್ ಟೀಚರ್ ಹ್ಮ್. ಅಂತ ಒಂದ್ ಪೇಪರ್ ಬಂತು ಕಣ್ ಮುಂದೆ. ಯಾಕಿದು ನೋಡ್ಕೋಬಾರ್ದು ಅಂತ ಹೋಗಿ ಜಾಯ್ನ್ ಆದೆ. ಓಕೆ ಜಾಯ್ನ್ ಆದ್ಮೇಲೆ ಡಿಸೈನಿಂಗ್ ಬಿಟ್ಟೆ, ಹ್ಮ್. ಮನೆ ಕಟ್ಟದೆ, ಮನೆ ಕೆಳಗೇನೆ ಸ್ಟಾರ್ಟ್ ಮಾಡಿದೆ. ಓಕೆ ಫಸ್ಟ್ ಡೇ 4 ಸ್ಟೂಡೆಂಟ್ಸ್, ಸೆಕೆಂಡ್ ಡೇ 40 ಸ್ಟೂಡೆಂಟ್ಸ್, ಓಕೆ ಥರ್ಡ್ ಡೇ 60 ಸ್ಟೂಡೆಂಟ್ಸ್. ಲಿಟ್ರಲಿ ನನ್ ರಾಕೆಟ್ ಹಿಂಗೋಯ್ತು. ಹ್ಮ್. ಎಲ್ಲಾರ್ಗು ಮೆತ್ತಗೋಗತ್ತೆ, ನನ್ಗಂತೂ ಹಿಂಗೋಯ್ತು. ಓಕೆ ಸೊ ನೋ ಲುಕಿಂಗ್ ಬ್ಯಾಕ್. ಆವಾಗಿಂದ ಶುರು ಆಗಿದ್ದು ಆ ಫಿಟ್ನೆಸ್ ಹುಚ್ಚು. ಇದರಲ್ಲಿ 2ನೇ ಮಗು, ಟೋಟ್ಲಿ ಐ ಹ್ಯಾವ್ 2 ಚಿಲ್ಡ್ರನ್. ಸೊ 2ನೇ ಮಗು. ಬಟ್ ಆವಾಗ್ಲೂ ಆ ಬ್ಯಾಟ್ಲಿಂಗು, ಪ್ಯಾಷನ್ ಫಾರ್ ಲೈಫ್. ಪ್ಯಾಷನ್ ಫಿಟ್ ಆಗಿರ್ಬೇಕು, ಯಂಗ್ ಆಗಿರ್ಬೇಕು, Okay. ಒಳ್ಳೆ ಮನೆ ಊಟ. ನಾನು ಅಂತೂ ಆಚೆ ಊಟ ಎಲ್ಲೂ ತಿನ್ನಲ್ಲ, ಮನೆಯಲ್ಲೇ ನಾನೇ ಅಡಿಗೆ ಮಾಡ್ತಾ ಇದ್ದೀನಿ.
ಓಕೆ ನಾನೇ ಅಡಿಗೆ ಮಾಡ್ತೀನಿ, ನಾನೇ ಕುಕಿಂಗ್ ಎಲ್ಲ ಮಾಡ್ತೀನಿ. ಸೊ ಮನೆ ಊಟ ತಿನ್ಕೊಂಡು, ಸೊ ಐ ಪ್ರಾಕ್ಟಿಸ್ ಹೆಲ್ದಿ ಲಿವಿಂಗ್, ಹೆಲ್ದಿ ಲೈಫ್ ಸ್ಟೈಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.